ನಮಸ್ಕಾರ ವೀಕ್ಷಕರೇ, ಕನ್ನಡ ಟ್ರಾವೆಲ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಗ್ರ್ಯಾಂಡ್ ಕ್ಯಾನಿಯನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಗ್ರ್ಯಾಂಡ್ ಕ್ಯಾನಿಯನ್ ಎಂಬುದು ಜಗತ್ತಿನ ಪ್ರಸಿದ್ಧ ಪ್ರಾಕೃತಿಕ ಅಚ್ಚರಿಯ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಅಮೆರಿಕದ ಅರಿಜೋನಾ ರಾಜ್ಯದ ಉತ್ತರ ಭಾಗದಲ್ಲಿದೆ. ಇದು ತನ್ನ ಅದ್ಭುತವಾದ ನೈಸರ್ಗಿಕ ದೃಶ್ಯಗಳು, ಐತಿಹಾಸಿಕ ಮಹತ್ವ ಮತ್ತು ವೈಶಿಷ್ಟ್ಯಪೂರ್ಣವಾದ ಗುಣಗಳಿಂದ ಸಾವಿರಾರು ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸುತ್ತಿದೆ. ಗ್ರ್ಯಾಂಡ್ ಕ್ಯಾನಿಯನ್ ಇದು 277 ಮೈಲಿ ಉದ್ದವಿದ್ದು 18 ಮೈಲಿ ಅಗಲವಿದೆ. ಹಾಗೆಯೇ 6,000 ಅಡಿ ಆಳವನ್ನು ಹೊಂದಿದೆ. ಈ ಕಣಿವೆಯು ಕೊಲೊರಾಡೋ ಎಂಬ ನದಿಯ ಸಾವಿರಾರು ವರ್ಷಗಳಲ್ಲಿ ಹೊಡೆದು ನಿರ್ಮಿಸಿದ ಕಂದರವಾಗಿದೆ. ಗ್ರ್ಯಾಂಡ್ ಕ್ಯಾನಿಯನ್ ಸುಮಾರು 5 ರಿಂದ 6 ಮಿಲಿಯನ್ ವರ್ಷಗಳ ಹಿಂದೆ ರೂಪುಗೊಂಡಿತು. ಆದರೆ ಇದರ ಕಣಿವೆಯಲ್ಲಿರುವ ಶಿಲೆಗಳ ವಯಸ್ಸು 1.8 ಬಿಲಿಯನ್ ವರ್ಷಗಳಷ್ಟು ಹಳೆಯದಾಗಿದೆ. ಇದು ಲೈಮ್ಸ್ಟೋನ್, ಸ್ಯಾಂಡ್ಸ್ಟೋನ್, ಶೆಲ್ ಮತ್ತು ವಿವಿಧ ಶಿಲೆಗಳ ಪದರಗಳನ್ನು ಹೊಂದಿದೆ. ಗ್ರ್ಯಾಂಡ್ ಕ್ಯಾನಿಯನ್ನ ಮುಖ್ಯ ಭಾಗಗಳು. ಸೌತ್ ರಿಮ್ ಇದು ಅತ್ಯಂತ ಜನಪ್ರಿಯ ಮತ್ತು ಸುಲಭವಾಗಿ ತಲುಪಬಹುದಾದ ಸ್ಥಳವಾಗಿದೆ. ಮ್ಯಾಥರ್ ಪಾಯಿಂಟ್, ಯವಪಾಯಿ ವೀಕ್ಷಣಾ ಕೇಂದ್ರ ಮತ್ತು ಡೆಸರ್ಟ್ ವ್ಯೂ ಮುಂತಾದ ಸ್ಥಳಗಳು ಇಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ವರ್ಷ ಪೂರ್ತಿ ಈ ಸ್ಥಳ ತೆರೆದಿರುತ್ತದೆ. ಇನ್ನು ನಾರ್ತ್ ರಿಮ್ ಕಡಿಮೆ ಜನಸಂದಣಿ ಮತ್ತು ಹೆಚ್ಚು ಎತ್ತರದಲ್ಲಿರುವ ಪ್ರದೇಶ ಇದಾಗಿದೆ. ಮೇದಿಂದ ಅಕ್ಟೋಬರ್ವರೆಗೆ ಮಾತ್ರ ಈ ಸ್ಥಳಕ್ಕೆ ಭೇಟಿಯನ್ನು ನೀಡಬಹುದಾಗಿದೆ. ವೆಸ್ಟ್ ರಿಮ್ ಗ್ರ್ಯಾಂಡ್ ಕ್ಯಾನಿಯನ್ ಸ್ಕೈವಾಕ್ ಎಂಬ ಗಾಜಿನ ಸೇತುವೆ ಇಲ್ಲಿದೆ. ಲಾಸ್ ವೆಗಾಸ್ಗೆ ಹತ್ತಿರವಾದ ಸ್ಥಳ ವೆಸ್ಟ್ ರಿಮ್ ಆಗಿದೆ. ಇನ್ನು ಈಸ್ಟ್ ರಿಮ್ ಲಿಟಲ್ ಕೊಲಾರಡೋ ನದಿ ಕಣಿವೆ ಮತ್ತು ಹಾರ್ಶಸು ಬೆಂಡ್ ಮುಂತಾದ ಸ್ಥಳಗಳು ಇಲ್ಲಿದೆ. ಗ್ರ್ಯಾಂಡ್ ಕ್ಯಾನಿಯನ್ ನೈಸರ್ಗಿಕ ಪಾರ್ಕ್ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಮ್ಯೂಲ್ ಜಿಂಕೆಗಳು, ಬಿಗ್ ಹಾರ್ನ್ ಕುರಿಗಳು ಮತ್ತು 450ಕ್ಕೂ ಹೆಚ್ಚು ಪಕ್ಷಿ ಪ್ರಜಾತಿಗಳು ಇಲ್ಲಿ ಕಂಡುಬರುತ್ತವೆ. ಹೋಪಿ, ನವಾಹೊ, ಹುಯಾಲಪಾಯಿ ಮತ್ತು ಹವಾಸುಪಾಯಿ ಜನಾಂಗದ ಮೂಲ ನಿವಾಸಿಗಳು ದಶಕಗಳ ಹಿಂದಿನಿಂದಲೂ ಇಲ್ಲಿ ವಾಸಿಸುತ್ತಿದ್ದಾರೆ. ಇದು ಈ ಜನಾಂಗಗಳಿಗೆ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. 16ನೇ ಶತಮಾನದಲ್ಲಿ ಸ್ಪ್ಯಾನಿಷ್ ಯಾತ್ರಿಕರು ಮೊದಲು ಈ ಸ್ಥಳವನ್ನು ದಾಖಲಿಸಿದರು. ಇನ್ನು ಈ ಸ್ಥಳದಲ್ಲಿ ನಡಿಗೆ, ನದಿ ರಾಫ್ಟಿಂಗ್, ಹೆಲಿಕಾಪ್ಟರ್ ಪ್ರವಾಸಗಳು, ಕ್ಯಾಂಪಿಂಗ್, ನಕ್ಷತ್ರ ವೀಕ್ಷಣೆಯನ್ನು ಕೂಡ ಮಾಡಬಹುದಾಗಿದೆ. ಗ್ರ್ಯಾಂಡ್ ಕ್ಯಾನಿಯನ್ ತನ್ನ ವೈಭವದಿಂದಲೇ ನಿಜಕ್ಕೂ ಭೂಮಿಯ ಅಚ್ಚರಿಯ ಸ್ಥಳಗಳಲ್ಲಿ ಒಂದಾಗಿದೆ ಎಂದು ಹೇಳಬಹುದಾಗಿದೆ.